ಹಾಲು ಕಡಿಮೆಯಾಗಿದೆ ಅನ್ನೋ ಭಾವನೆ ಅನೇಕರಲ್ಲಿ ಕಾಣುವ ಒಂದು ಸಮಸ್ಯೆ. ಬಟ್ ನಿಜಕ್ಕೂ ಹಾಲು ಕಡಿಮೆ ಆಗಿದೆಯಾ ಅನ್ನೋದನ್ನು ಗುರುತಿಸೋದು ಹೇಗೆ? ಒತ್ತಡ, ಅಪೌಷ್ಟಿಕಾಂಶ ಆಹಾರದಿಂದ ತಾಯಿಯಲ್ಲಿ ಹಾಲಿನ ಒಂದು ಸಮಸ್ಯೆ ಕಾಣ್ಬೋದು. ಅಂದರೆ ಮಗುವಿಗೆ ಬೇಕಾಗುವುದಷ್ಟು ಹಾಲು ಸಿಗದೇ ಇರ್ಬೋದು. ಹಾಗಾದರೆ ಹಾಲು ಕಡಿಮೆ ಆಗುವ ಕಾರಣಗಳೇನು? ತಾಯಿಯ ಹಾಲನ್ನು ನೈಸರ್ಗಿಕವಾಗಿ ಹೆಚ್ಚಿಸುವುದು ಹೇಗೆ? ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಚಂದ್ರಮೋಹನ್, ಶಿಶು ಮತ್ತು ಮಕ್ಕಳ ತಜ್ಞ. ಈ ಮೇಲೆ ಕೇಳುವಂಥ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಕೊನೆಯಲ್ಲಿ ನಿಮಗೆ ನ್ಯಾಚುರಲ್ ಆಗಿ ತಾಯಿ ತನ್ನ ಮಗುವಿಗೆ ಬೇಕಾಗಿರುವಂಥ ಹಾಲನ್ನು ಹೆಚ್ಚಿಸುವುದು ಹೇಗೆ, ಯಾವೊಂದು ಸರಳ ಕ್ರಮವನ್ನು ಅನುಸರಿಸಿದರೆ ಯಾವುದೇ ಬೇರೆ ಹಾಲನ್ನು ಕೊಡುವ ಅವಶ್ಯಕತೆ ಬರುವುದಿಲ್ಲ. ತಾಯಿ ತನ್ನ ಹಾಲನ್ನು ತನ್ನ ಮಗುವಿಗೆ ಸಂಪೂರ್ಣವಾಗಿ ಕೊಡಬೇಕು. ಮೊದಲೇದು, ಹಾಲು ಕಡಿಮೆ ಆಗಿದೆ ಅನ್ನೋ ಲಕ್ಷಣಗಳೇನು? ಮಗುವಿನ ತೂಕ ಹೆಚ್ಚಾಗದಿದ್ದರೆ, ಅಥವಾ ತೂಕ ಕಡಿಮೆ ಆಗ್ತಾಯಿದೆ, ಅಥವಾ ತೂಕ ಹೆಚ್ಚುತ್ತಾ ಇಲ್ಲ, ಅಥವಾ ತೂಕ ಒಂದೇ ಕ್ರಮದಲ್ಲಿದೆ. ಇದು ಮೊದಲನೇದು. ಎರಡನೇದು, ನಿಮ್ಮ ಮಗು 24 ಗಂಟೆ ಒಳಗೆ 6 ಬಾರಿಗಿಂತ ಕಡಿಮೆ ಯೂರಿನ್ ಪಾಸ್ ಮಾಡ್ತಾ ಇದೆ. ಅದು ನೀವು ಡೈಪರ್ ಚೇಂಜ್ ಮಾಡುವಾಗ 6ಕ್ಕಿಂತ ಕಡಿಮೆ ಡೈಪರ್ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ಇದು ಎರಡನೇದು. ಮೂರನೇದು, ಹಾಲು ಕುಡಿದಾದ್ಮೇಲೂ ಯಾವಳು ಅಳ್ತಾ ಇರ್ತದೆ, ಅಂದರೆ ಮಗುವಿಗೆ ಹಾಲು ಸಿಗ್ತಾ ಇಲ್ಲ ಅಥವಾ ಹಾಲು ಕಡಿಮೆ ಸಿಗ್ತಾ ಇದೆ, ಹಾಗಾಗಿ ಯಾವಳು ಕಿರಿಕಿರಿ ಮಾಡ್ತಾ ಇರ್ತದೆ. ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರೂ ಪ್ರಶ್ನೆಗೆ ನಿಮ್ಮ ಉತ್ತರ ಎಸ್ ಇದ್ದಲ್ಲಿ ಹಾಲು ಕಡಿಮೆ ಆಗಿದೆ ಅಂತ ಅರ್ಥ. ನಿಮ್ಮ ಮಗು ಏನಾದರೂ 8 ಬಾರಿ 10 ಬಾರಿ ಯೂರಿನ್ ಪಾಸ್ ಮಾಡ್ತಿದೆ, ಮಗುವಿನ ತೂಕ ಹೆಚ್ಚಾಗ್ತಿದೆ ಅಂದರೆ ನಿಮ್ಮ ಮಗುವಿಗೆ ನಿಮ್ಮ ಎದೆ ಹಾಲು ಸಂಪೂರ್ಣವಾಗಿದೆ, ಸಫಿಷಿಯೆಂಟ್ ಇದೆ, ಹಾಗಾಗಿ ಚಿಂತೆ ಪಡೋ ಅಗತ್ಯ ಇಲ್ಲ. ಹಾಗಾದರೆ ಹಾಲು ಕಡಿಮೆ ಆಗಲು ಪ್ರಮುಖ ಕಾರಣಗಳೇನು? ಮಗುವಿಗೆ ಕಡಿಮೆ ಹಾಲು ಉಣಿಸೋದು, ಫ್ರೀಕ್ವೆಂಟ್ ಫೀಡಿಂಗ್ ಮಾಡದೇ ಇದ್ದಾಗ, ಕರೆಕ್ಟ್ ಪೊಸಿಷನಲ್ಲಿ ನಿಮ್ಮದು ತಪ್ಪಿರ್ಬೋದು, ಅಥವಾ ಲ್ಯಾಚಿಂಗಲ್ಲಿ ಸರಿಯಾಗಿಲ್ಲ, ಅಟ್ಯಾಚ್ಮೆಂಟ್ ಸರಿಯಾಗಿಲ್ಲ. ಈ ಅಟ್ಯಾಚ್ಮೆಂಟ್, ಲ್ಯಾಚಿಂಗ್ ಅಂದರೆ ಏನು, ಗುಡ್ ಅಟ್ಯಾಚ್ಮೆಂಟ್ ಅಂದರೆ ಏನು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಆಗಿ ಕಂಪ್ಲೀಟ್ ವಿಡಿಯೋ ಬ್ರೆಸ್ಟ್ ಫೀಡಿಂಗ್ ಇನ್ ಡೀಟೇಲ್ ಅಲ್ಲಿ ಮಾಡಿದ್ದೀನಿ. ನೀವು ಇದನ್ನು ನೋಡದೇ ಇದ್ದರೆ ಅದನ್ನು ಹೋಗಿ ನೋಡಿ. ತಾಯಿಯ ಒತ್ತಡ, ನಿದ್ರೆ ಕೊರತೆ, ಸೇವಿಸುವಂಥ ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ಇರ್ಬೋದು, ಅಥವಾ ಫ್ಯಾಮಿಲಿ ಸಪೋರ್ಟ್ ಇರದೇ ಇರ್ಬೋದು. ಇವೆಲ್ಲ ಪ್ರಮುಖ ಕಾರಣ. ಅದ್ರ ಜೊತೆಗೆ ತಾಯಿಯಾದವಳು ಮಗುವಿಗೆ ಫೆಸಿಫೈಯರ್ ಅಥವಾ ಫಾರ್ಮುಲಾ ಪೇಟ್ ಜಲ್ದಿ ಇಂಟ್ರೊಡಕ್ಷನ್ ಮಾಡೋದು. ತಾಯಿ ಹಾಲು ಹೆಚ್ಚಿಸಲು ಸರಿಯಾದ ವಿಧಾನಗಳೇನು? ಫಸ್ಟ್, ಫ್ರೀಕ್ವೆಂಟ್ ಫೀಡಿಂಗ್. ನಿಮ್ಮ ಮಗುವಿಗೆ ಪದೇ ಪದೇ ಹಾಲು ಉಣಿಸೋದು ಅಂದರೆ ಏನು? ನೀವು 2 ಅಥವಾ 3 ಗಂಟೆ ಅಂತರದಲ್ಲಿ ಹಾಲು ಉಣಿಸಬೇಕು. ಅಂದರೆ ದಿನದಲ್ಲಿ 8ರಿಂದ 12 ಬಾರು ಹಾಲು ಉಣಿಸಿದಾಗ ನಿಮ್ಮಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್, ಪ್ರೊಲ್ಯಾಕ್ಟಿನ್ ಇಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದ್ರ ಜೊತೆಯಾಗಿ ಹಾಲಿನ ಕೊರತೆ ಕೂಡ ಕಡಿಮೆ ಆಗುತ್ತೆ. ಸರಿಯಾದ ಲ್ಯಾಚಿಂಗ್ ಅಂದರೆ ಏನು? ಮಗು ಹಾಲು ಕುಡಿಯುವಾಗ ಮಗುವಿನ ಬಾಯಿ ಸಂಪೂರ್ಣವಾಗಿ ಆ್ಯರಿಯೋಲ ಕವರ್ ಆಗಿರಬೇಕು. ಯಾವುದೋ ಪೊಸಿಷನಲ್ಲಿ ಕೊಟ್ಟಾಗ, ಮಗುವಿನ ಸಕ್ಕಿಂಗ್ ಸರಿಯಾಗಿ ಇಲ್ಲದೆ ಇದ್ದಾಗ ತಾಯಿಯ ಹಾಲಿನ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ತಾಯಿಯಾದವಳು ನೀರು ಮತ್ತು ದ್ರವವನ್ನು ಹೆಚ್ಚಿಸಿ ಸೇವಬೇಕು. ಹೈಡ್ರೇಷನ್ ಈಸ್ ಅ ಕೀ ರೋಲ್ ಇನ್ ಪ್ರೊಡಕ್ಷನ್ ಆಫ್ ಮಿಲ್ಕ್. ಮಿನಿಮಮ್ 3ರಿಂದ 4 ಲೀಟರ್. ಬರೀ ನೀರಷ್ಟೇ ಕುಡಿದಲ್ಲ, ನೀರಿನ ಜೊತೆಗೆ ದ್ರವ ಇರ್ಬೋದು, ಪಾನಿ ಇರ್ಬೋದು, ಜ್ಯೂಸ್ ಇರ್ಬೋದು. ಫ್ರೀಕ್ವೆಂಟ್ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಿಶ್ರಾಂತಿ ಮತ್ತು ಒತ್ತಡ ನಿಯಂತ್ರಣ ಬಹಳ ಇಂಪಾರ್ಟೆಂಟ್. ತಾಯಿಯಾದವಳು ಮಿನಿಮಮ್ 6ರಿಂದ 8 ಗಂಟೆ ಮಲ್ಕೋಬೇಕು. ಮಗುವಿನ ಜೊತೆಯಾಗಿ ತಾಯಿಯು ಕೂಡ ವಿಶ್ರಾಂತಿ ಪಡೆಯುವುದು ಬಹಳ ಅವಶ್ಯಕ. ಬ್ರೆಸ್ಟ್ ಫೀಡಿಂಗ್ ಮಾಡುವ ಒಂದು ಸಂದರ್ಭದಲ್ಲಿ ತಾಯಿಯಾದವಳು ಹೆಚ್ಚಿಗೆ ಕೆಲಸ ಮಾಡದೆ, ಹೆಚ್ಚಿನ ಒಂದು ಒತ್ತಡ ತೆಗೆದುಕೊಳ್ಳದೆ ಆರಾಮಾಗಿದ್ದಾಗ ತಾಯಿಯ ಹಾಲು ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಈಸ್ ಅ ಕಾಮನ್. ಮಗು ಆದಾಗ ತಾಯಿಯ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ತಾಯಿ ಒತ್ತಡ ಆಗೋದು ಸರ್ವೇ ಸಾಮಾನ್ಯ. ಈ ಸಂದರ್ಭದಲ್ಲಿ ಫ್ಯಾಮಿಲಿ ಸಪೋರ್ಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಫ್ಯಾಮಿಲಿ ಸಪೋರ್ಟ್, ಫ್ರೀಕ್ವೆಂಟ್ ಕೌನ್ಸಿಲಿಂಗಿಂದ ತಾಯಿಯ ಒಂದು ಮನೋಭಾವ ಸಹಜ ಸ್ಥಿತಿ ಬಂದಾಗ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಕಂಟಿನ್ಯೂ ಆಗುತ್ತೆ. ನೈಟ್ ಫೀಡಿಂಗ್ ಅಂದರೆ ರಾತ್ರಿಯಲ್ಲಿ ಮಗುವಿಗೆ ತಾಯಿ ಹಾಲು ಉಣಿಸೋದು, ಇದು ಬಹಳ ಇಂಪಾರ್ಟೆಂಟ್. ಈ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ತಾಯಿಯಲ್ಲಿ ರಾತ್ರಿ ರಿಲೀಸ್ ಆಗೋದ್ರಿಂದ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್
ಮಿಲ್ಕ್ ಸೆಕ್ರೇಷನಲ್ಲಿ ಬಹಳ ಇಂಪಾರ್ಟೆಂಟ್. ಮಿನಿಮಮ್ 2-3 ಬಾರಿ ಆದರೂ ರಾತ್ರಿ ಹಾಲು ಉಣಿಸ್ಬೇಕು. ಯಾವ ಮಗು ರಾತ್ರಿ ಹಾಲು ಉಣ್ತಾ ಇದೆ, ದಟ್ಸ್ ಫ್ರೀಕ್ವೆಂಟ್ ಫೀಡಿಂಗ್. ಓಕೆ, ಯಾವ ಮಗು ರಾತ್ರಿ ಹಾಲು ಉಣ್ಣೋದಿಲ್ಲ, ABC ಅಟ್ಲೀಸ್ಟ್ 2-3 ಬಾರಿ ಹಾಲು ಉಣಿಸೋದು ಇದು ಭಾಳ ಇಂಪಾರ್ಟೆಂಟ್. ಫಾಲೋ ಮಾಡಿದ ಮೇಲೂ ಕೂಡ ಹಾಲು ನಿಜವಾಗಿ ಕಡಿಮೆ ಆಗಿದೆ ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಗ್ಯಾಲಕ್ಟೋಲೋಗ್ ಮೆಡಿಸಿನ್ಸ್ಗಳು ಲಭ್ಯ ಇರುತ್ತವೆ. ಯಾವ ಕಾರಣದಿಂದಾಗಿ ಇದು ಬರ್ತಾ ಇದೆ ಕಂಡುಕೊಂಡು ನೀವು ಚಿಕಿತ್ಸೆ ಪಡೆಯುವುದು. ನೈಸರ್ಗಿಕವಾಗಿ ಯಾವ ಒಂದು ಆಹಾರವನ್ನು ತೆಗೆದುಕೊಂಡಾಗ ತಾಯಿ ತನ್ನ ಹಾಲನ್ನು ಹೆಚ್ಚಿಸಬಹುದು. ನ್ಯಾಚುರಲ್ ಡಯಟ್ಸ್ ಸ್ಟಡಿ ಮಾಡಿದ ಪ್ರಕಾರ ಮೆಂತೆ ಫೆನಿಗ್ರೀಕ್ ಸೀಡ್ಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಯಟ್. ಫೆನಿಗ್ರೀಕ್ ಸೀಡ್ಸ್ ಮೆಂತೆ ಸಾರು ಮಾಡ್ಬೋದು, ಅಥವಾ ಮೆಂತೆಯನ್ನು ಸೋಕ್ ಮಾಡಿ ಬೆಳಿಗ್ಗೆ 1 ಚಮಚ, ರಾತ್ರಿ 1 ಚಮಚ ತಾಯಿಯಾದವರು ಸೇವಿಸಬೇಕು. ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಹೆಚ್ಚಿರುವಂಥ ಆಹಾರವನ್ನು ಹೆಚ್ಚಿಸಬೇಕು. ತಾಯಿಯಾದಳು ಯಾವುದೇ ಒಂದು ಆಹಾರವನ್ನು ಕಡೆಗೆಣಿಸದೆ ಎಲ್ಲ ಆಹಾರವನ್ನು ಸೇವಿಸಬೇಕು. ಎಸ್ಪೆಷಲಿ ಪ್ರೋಟೀನ್ ಇರುವಂಥ ಆಹಾರಗಳಂದರೆ ಕಾಳು, ತರಕಾರಿ, ಸೊಪ್ಪು, ಎಗ್ಸ್. ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜಿಟೇರಿಯನ್ ಕಂಟಿನ್ಯೂ ಮಾಡಿ. ಹಾಲು ಮತ್ತು ಹಾಲು ಉತ್ಪಾದನೆಗಳು, ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್, ಹಾಲಿರ್ಬೋದು, ಮೊಸರು ಇರ್ಬೋದು, ಬೆಣ್ಣೆ, ಇದು ಕಂಟಿನ್ಯೂ ಇರಬೇಕು. ಅದ್ರ ಜೊತೆ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಸ್ ಇವೆಲ್ಲ ನೀರಲ್ಲಿ ಸೋಕ್ ಮಾಡಿ ಬೆಳಗ್ಗೆ ತಿನ್ನೋದ್ರಿಂದ ಇದು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್. ಹಸಿರು ಸೊಪ್ಪು ಕಡೆಗೆ ಎಣಿಸಬೇಡಿ. ಪಾಲಕ್, ಮೆಂತೆ, ಲೀವ್ಸ್ ಇದು ಮೇನ್ಲಿ ಐರನ್ ರಿಚ್ ಫುಡ್ ಆಗಿರೋದ್ರಿಂದ, ಅದು ಬೇರೆ ವಿಟಮಿನ್ಸ್, ಮಿನರಲ್ಸ್ ಕೂಡ ಇದರಲ್ಲಿ ಇರೋದ್ರಿಂದ ಹಸಿರು ಸೊಪ್ಪನ್ನು ಕಡೆ ಎಣಿಸಬೇಡಿ. ಇದನ್ನು ಫ್ರೀಕ್ವೆಂಟಾಗಿ ತಿಂತಾ ಇರಿ. ಎಲ್ಲ ಥರದ ಹಣ್ಣುಗಳು, ಸೀಸ್ನಲ್ ಫ್ರೂಟ್ಸನ್ನು ಮಿಸ್ ಮಾಡಲೇಬೇಡಿ. ಇದರಲ್ಲಿ ವಿಟಮಿನ್ಸ್, ಐರನ್ ಜೊತೆಯಾಗಿ ಈ ಫ್ರೂಟ್ಸಲ್ಲಿ ಹೈಡ್ರೇಷನ್ ಇರೋದ್ರಿಂದ ನಿಮ್ಮ ಮಿಲ್ಕ್ ಸೆಕ್ರೇಷನಲ್ಲಿ ಬಹಳ ಮುಖ್ಯವಾದ ಕಾರಣ ಆಗಿರುತ್ತದೆ. ಸೊ ಎಲ್ಲ ಫುಡ್ಡನ್ನು ಸೇವಿಸಿ. ಬ್ಯಾಲೆನ್ಸ್ ಫುಡ್ಸ್ ವೆರಿ ಇಂಪಾರ್ಟೆಂಟ್. ತಾಯಿ ಮಾಡುವ ತಪ್ಪೇನೆಂದರೆ ಯಾವ ಫುಡ್ಸನ್ನು ಸೇವಿಸಲೇಬಾರ್ದು. ಆಲ್ಕೋಹಾಲ್ ಇಸ್ ವೆರಿ ಡೇಂಜರ್ಸ್. ಸ್ಮೋಕಿಂಗ್ ಏನಾದರೂ ಮಾಡ್ತಿದ್ರೆ ಅದರಿಂದ ತಾಯಿಯ ಪ್ರೊಡಕ್ಷನ್ನು ಕೂಡ ಕಡಿಮೆ ಆಗುತ್ತೆ. ಶುಗರಿ ಫುಡ್ಸ್, ಅತಿಯಾದ ಸಕ್ಕರೆ, ಸಾಲ್ಟ್ ಫುಡ್, ಅತಿಯಾದ ಸ್ಪೈಸಿ ಫುಡ್ ತಿನ್ನೋದಾಗಲಿ, ಜಂಕ್ ಫುಡ್ಸ್ ತಿನ್ನೋದಾಗಲಿ, ಆರ್ಟಿಫಿಷಿಯಲ್ ಫುಡ್ಸ್ ತಿನ್ನೋದಾಗಲಿ, ಇದರಲ್ಲಿ ಈ ಕೆಮಿಕಲ್ಸ್ ಬ್ರೆಸ್ಟ್ ಮಿಲ್ಕನ್ನು ಇನ್ಹಿಬಿಟ್ ಮಾಡ್ತಾವೆ. ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಯಾವ ಫುಡ್ಸನ್ನು ತಿನ್ನಬೇಕು ಅದನ್ನು ಮ್ಯಾಕ್ಸಿಮಮ್ ಸೇವಿಸಿ. ಯಾವ ಫುಡ್ಸನ್ನು ತಿನ್ನಬಾರ್ದು ಅದನ್ನು ಆಲ್ಮೋಸ್ಟ್ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ನಿಮ್ಮ ತಾಯಿ ಹಾಲು ನೈಸರ್ಗಿಕವಾಗಿ ಹೆಚ್ಚಾಗುತ್ತೆ. ಹಾಲು ಬಿಳಿ ಇಲ್ಲ ಅಂದರೆ ಅಥವಾ ಹಾಲು ತೆಳುವಾಗಿದ್ದರೆ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತ ಅರ್ಥ. ಇದು ತಪ್ಪು. ಹಾಲು ಬಿಳಿ, ಹಾಲು ತೆಳು, ಮೊದಲೇ ಹಾಲು 3-4 ದಿವಸವರೆಗೂ ಕೊಲೆಸ್ಟ್ರಾಲ್ ಇರೋದ್ರಿಂದ ಅದು ಹಾಲು ತಿಕ್ಕಾಗಿ ಎಲ್ಲೋ ಆಗಿರ್ತದೆ. ಕ್ರಮೇಣ ಮೆಚ್ಯೂರ್ ಮಿಲ್ಕ್ ಏನೋದ್ವಲ್ಲ ಅದು ತೆಳುವಾಗಿರುತ್ತದೆ. ಸೊ ಹಾಲಿನ ಬಗ್ಗೆ ನೋಡಿ ಅಳಬೇಡಿ. ಅದರಲ್ಲಿ ಮಗುವಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ತಾಯಿ ಹಾಲು ಒಂದು ಮಗುಗೆ ನೈಸರ್ಗಿಕವಾದ ಲಸಿಕೆ. ಸೊ ಇಂದಿನ ಒಂದು ಆಹಾರ ಪದ್ಧತಿ, ಟೆನ್ಷನ್, ಆಹಾರದ ಒಂದು ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ ಸಹಜವಾಗಿ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಸೊ ನೈಸರ್ಗಿಕವಾಗಿ ಕರೆಕ್ಟಾಗಿ ಡಯಟ್ ಜೊತೆಗೆ ವಿಶ್ರಾಂತಿ, ನಿದ್ರೆಯನ್ನು ಸರಿಯಾಗಿ ಮಾಡಿದ್ದಲ್ಲಿ ಸಹಜವಾಗಿ ನೈಸರ್ಗಿಕವಾಗಿ ಕೂಡ ತಾಯಿ ತನ್ನ ಮಗುವಿಗೆ ಹಾಲು ಉಣಿಸಬಹುದು. ಹಾಗೆ ತನ್ನ ಮಗುವಿಗೆ ಬೇಕಾಗಿರುವಂಥ ಎಲ್ಲ ಸಾಮರ್ಥ್ಯ, ಮಿಲ್ಕ್ ಪ್ರೊಡಕ್ಷನ್ ಮಾಡುವಂಥ ಸಾಮರ್ಥ್ಯ ತಾಯಿಯಲ್ಲಿ ಇದೆ. ಸೊ ನಿಮಗೆ ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಡೀಟೇಲ್ಸ್ ಮತ್ತು ತಾಯಿಯ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತಪ್ಪು ಕಲ್ಪನೆಗಳು ಆ ವಿಡಿಯೋನು ಕೂಡ ನೋಡಿ ವೀಕ್ಷಿಸಿ, ಇಷ್ಟ ಆದಲ್ಲಿ ಶೇರ್ ಮಾಡಿ. ಸೊ ಇದೇ ರೀತಿ ಇನ್ನೂ ಉಪಯುಕ್ತವಾದ ವಿಡಿಯೋಗಳು ಬೇಕಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎನಿ ಡೌಟ್ಸ್ ಅಥವಾ ಕ್ವೆರೀಸ್ ಇದ್ದಲ್ಲಿ ಕಮೆಂಟ್ಸ್ ಮಾಡಿ. ಅದೇ ರೀತಿ ನೀವು ನೆಕ್ಸ್ಟ್ ಇನ್ನೂ ಏನಾದರೂ ವಿಚಾರ ಬಗ್ಗೆ ಮಾತಾಡೋ ಬಯಸಿದ್ದಲ್ಲಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಸೊ ವಿಡಿಯೋನ ಆದಷ್ಟು ಎಲ್ಲ ತಾಯಂದಿರಲ್ಲೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಧನ್ಯವಾದ.